ಗುರು ಈ ಮಳೆ ಬೇಕಾದಾಗಂತ ಬರಲ್ಲ, ಬೇಡವಾದಾಗ ನೋಡ್ರಿ ಬರೋದು. ಗುರು ನಾನು ಒಬ್ಬರನ್ನ ಮೀಟ್ ಮಾಡಬೇಕು ಅಂತ ಹೇಳ್ತಿದ್ನಲ್ಲ, ಸೊ ಅಲ್ಲಿದ್ದ ನೋಡಿ. ತುಂಗಭದ್ರಾ ನೀರೆಲ್ಲ ಬಿಟ್ಟಿದ್ರು ಭರಮಸಾರ ಕೆರೆಗೆ. ಬಟ್ ಈ ಜನ ಯಾವ ರೀತಿ ಟ್ರೀಟ್ ಮಾಡ್ತಾರಂತ ನನಗಂತೂ ಗೊತ್ತಿಲ್ಲ. ಹಿಂಗೆ ಏನಾದರೂ ರಿಪೀಟ್ ಆದರೆ ಐ ಥಿಂಕ್ ಇಟ್ ಮೇ ಬಿ ಟೇಕ್ಸ್ ಸಮ್ ಆ್ಯಕ್ಷನ್ಸ್ ಅಬೌಟ್ ಪೀಪಲ್ಸ್. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಾನು ನಿಮ್ಮ ಪುನೀತ್ ಕೋಟೆನಾಡು. ಬೆಳಗ್ಗೆ ಇವತ್ತೊಂದು ಕೆಲಸ ಬಂದಿದೆ. ಏನಪ್ಪ ಅಂತಂದ್ರೆ ಒಬ್ರನ್ನ ಸ್ಪೆಷಲ್ ಪರ್ಸನ್ನ ಮೀಟ್ ಮಾಡಬೇಕು. ಸೊ ಇವಾಗ ಟೈಮ್ ಬಂದ್ಬಿಟ್ಟು 6 ಅಂದರೆ 7 o'clock. ಮೇ ಬಿ ಐ ಥಿಂಕ್ ಇನ್ನೊಂದು ಹಾಫ್ ಅನ್ ಅವರ್ ಇಲ್ಲಿರ್ತೀನಿ ಅಷ್ಟೇ. ಸ್ಪೆಷಲ್ ಪರ್ಸನ್ನ ಮೀಟ್ ಆಗ್ಬೇಕು ಇವತ್ತು. ಹೋಗಿ ಬರೋಣ ಹಾಗಾದ್ರೆ. ಗುರು ಫೈನಲಿ ಇದು ನನ್ನ ಔಟ್ಫಿಟ್ ಇವತ್ತಿನ. ಸೊ ಈ ಔಟ್ಫಿಟ್ ಇಟ್ಕೊಂಡ್ಬಿಟ್ಟು ಇವಾಗ ಒಂದು ಪರ್ಸನ್ನ ಮೀಟ್ ಆಗಬೇಕು. ಸೊ ಬನ್ನಿ ಹಾಗಾದ್ರೆ ಮೀಟ್ ಆಗಿ ಬರೋಣ ಹೋಗಿ. ಗುರು ನಾನು ಒಬ್ರನ್ನ ಮೀಟ್ ಮಾಡಬೇಕು ಅಂತ ಹೇಳ್ತಿದ್ನಲ್ಲ, ಸೊ ಅಲ್ಲಿದ್ದಾರೆ ನೋಡಿ. ಈ ವಿಡಿಯೋ ನೋಡಿದ ಮೇಲೆ ಗೊತ್ತಾಗಿರ್ಬೋದು ಅವ್ರು ಯಾರು ಅಂತ ಹೇಳ್ಬಿಟ್ಟು. ಗೈಸ್ ಫೈನಲ್ ಏನಪ್ಪ ಅಂತಂದರೆ ಮೀಟ್ ಮಾಡಿದ್ದೀನಿ, ಬಟ್ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅದ್ರದ್ದು. ಸೊ ಇನ್ನೊಂದ್ಸಲಿ ಯಾವಾಗಾದರೂ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ವೀಡಿಯೋಸ್ ಮಾಡಿಲ್ಲ, ಬೇಜಾರಾಗಿ. ಗುರು ಹೆಂಗಿದ್ರು ಇಷ್ಟು ದೂರ ಬಂದಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಇವಾಗ ನಾನು ಇಲ್ಲೇ ಹೆಂಗೆ ಭರಮಸಾರದ ಕೆರೆ ಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ. ಹಂಗೆ ನೋಡ್ತಿರ್ಬೇಕಾದ್ರೆ ತುಂಗಭದ್ರಾ ನೀರೆಲ್ಲ ಬಿಟ್ಟಿದ್ರು ಭರಮಸಾರ ಕೆರೆಗೆ. ಹಂಗೆ ಒಂದ್ಸಲಿ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀನಿ. ನೋಡಿ ಇದೆಲ್ಲ ಬಂದ್ಬಿಟ್ಟು ತುಂಗಭದ್ರಾ ಇದ್ರದ್ದು ನೀರು. ಇವಾಗ ತುಂಗಭದ್ರಾ ಅಂದರೆ ಹರಿಹರದಿಂದ ಸೀದಾ ನಮ್ಮೂರಿಗೆ ಅಂದರೆ ಭರಮಸಾರಕ್ಕೆ ಈ ಥರ ಲಿಂಕ್ ಮಾಡಿದ್ದಾರೆ. ಸೊ ಇದನ್ನೆಲ್ಲ ನೋಡ್ಕೊಂಬಿಟ್ಟು ಇದ್ರದ್ದು ಒಂದು ಹಿಸ್ಟ್ರಿನೇ ಐತೆ ಗುರು. ಹಿಸ್ಟ್ರಿನ ಹೇಳ್ಬೇಕು, ಬಟ್ ಅದು ಆಗ್ತಿಲ್ಲ. ಟೈಮ್ ಇದ್ದರೆ ನಾನೇ ಹಿಸ್ಟ್ರಿ ಕ್ರಿಯೇಟ್ ಮಾಡಿಬಿಟ್ಟು ಹೇಳ್ತೀನಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ಇವಾಗ ನಮ್ಮನೆಡೆ ನಮ್ಮೂರ ಕಡೆ ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲೇನು ಕಸ ತಂದುಬಿಟ್ಟು ಹಾಕ್ಬಿಟ್ರಿ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋ ಮಾಡಿ ಹಾಕಿರ್ತಾರೆ. ಬಟ್ ಆದ್ರೂ ಕೂಡ ಕಸನ ತಂದುಬಿಟ್ಟು ಮತ್ತೆ ಕೆರೆ ಹತ್ರನೇ ಹಾಕ್ತಾರೆ. ಬಟ್ ಈ ಜನ ಯಾವ ರೀತಿ ಟ್ರೀಟ್ ಮಾಡ್ತಾರಂತ ನನಗಂತೂ ಗೊತ್ತಿಲ್ಲ. ಅಲ್ಲ ಅಷ್ಟೆಲ್ಲ ಹೇಳಿರ್ತಾರೆ ವೀಡಿಯೋಸ್ ಎಲ್ಲ ಮಾಡಿಬಿಟ್ಟು, ಕಸನ ತಂದುಬಿಟ್ಟು ಕೆರೆ ಹತ್ರ ಹಾಕಬೇಡಿ ಅಂತ ಹೇಳಿದ್ರು ಕೂಡ ಮತ್ತೆ ಹಂಗೆ ಸ್ಟಾರ್ಟ್ ಮಾಡಿದ್ದೀರಾ. ಅಲ್ಲ ಎಷ್ಟಲ್ಲಿ ಅಂತ ಕ್ಲೀನ್ ಮಾಡ್ಸೋಕ್ಕಾಗುತ್ತೆ ಹೇಳಿ. ಪಾಪ DV ಸ್ಕೂಲ್ ಮಕ್ಕಳೆಲ್ಲ ಬಂದ್ಬಿಟ್ಟು ಅವತ್ತು ಕ್ಲೀನ್ ಮಾಡೋದ್ರು ತಾನೆ. ಅರ್ಥ ಮಾಡ್ಕೊಬೇಕು ಈ ಜನಗಳಿಗೆ. ಅಂದರೆ ಜನಗಳು ನೆಟ್ಟಗಿದ್ರೆ ನಾವಿರ್ತಕ್ಕಂಥ ನೆಲ ಶುದ್ಧಿಯಾಗಿರ್ತದೆ, ಕರೆಕ್ಟ್ ತಾನೆ? ಸೊ ಅರ್ಥ ಮಾಡ್ಕೊಳ್ರಿ. ಅದ್ರ ಮೇಲೆ ನಿಮ್ಮ ಇಷ್ಟ, ಪದೇ ಅಂತ ಹೇಳೋಕ್ಕಾಗಲ್ಲ. ಮೇ ಬಿ ಹಿಂಗೆ ಏನಾದರೂ ರಿಪೀಟ್ ಆದರೆ ಐ ಥಿಂಕ್ ಇಟ್ ಮೇ ಬಿ ಟೇಕ್ಸ್ ಸಮ್ ಆ್ಯಕ್ಷನ್ಸ್ ಅಬೌಟ್ ಪೀಪಲ್ಸ್. ಸರಿ ಆಯ್ತು, ಬನ್ನಿ ಹೋಗೋಣ ಇವಾಗ ಸಿಟಿ ಒಳಗೆ ಹೋಗ್ಬಿಡೋಣ. ಯಾರಾದರೂ ಸಿಕ್ಕರೆ ನಮ್ಮ ಫಾಲೋವರ್ಸ್ ಆಗಿರ್ಬೋದು ಅಥವಾ ನನಗೆ ಪರಿಚಯ ಇರತಕ್ಕಂಥವ್ರು ಯಾರಾದರೂ ಸಿಕ್ಕರೆ ಮಾತಾಡಿಸ್ಕೊಂಡ್ಬಿಟ್ಟು ಅಲ್ಲಿಂದ ಸೀದಾ ನಮ್ಮೂರ ಕಡೆ ಹೋಗೋಣ. ಸೊ ಹಾಗಾದ್ರೆ ಹೋಗೋಣ ಬನ್ನಿ. ಭರಮಸಾರದಲ್ಲಿ ಹೋಗ್ಬಿಟ್ಟು ಅಲ್ಲೆಲ್ಲ ಮುಗಿಸ್ಕೊಂಡು ಇವಾಗ ನಮ್ಮೂರ ಕಡೆ ಹೋಗ್ತಾ ಇದ್ದೀನಿ ನೋಡಿ. ಇವಾಗ ನಮ್ಮೂರ ಕಡೆ ಹೋಗ್ಬೇಕು. ಹಾಗಾದ್ರೆ ಬನ್ನಿ. ಊರಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ, ಕೆಲಸ ಮುಗಿಸ್ಕೊಂಡ್ಬಿಟ್ಟು ಇವತ್ತು ತುಂಬ ಹೆಂಗೆ ಮಾಡೋಣ ಬನ್ನಿ. ಫೈನಲಿ ಮನೆಗೆ ಬಂದುಬಿಟ್ಟಿದ್ದೀನಿ. ಮನೆಗೆ ಬಂದುಬಿಟ್ಟು ಇವಾಗ ಸ್ವಲ್ಪ ಊಟ ಮಾಡಬೇಕು. ಊಟ ಮಾಡಿಬಿಟ್ಟು ಹೊಲದ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ಊಟ ಫಸ್ಟ್. ಗ್ರೂಪ್ ಫೈನಲ್ ಏನಪ್ಪ ಅಂತಂದರೆ ಇವತ್ತು ಹೊಲದಲ್ಲಿ ಬಂದುಬಿಟ್ಟು ನೀರು ಕಟ್ಟೋಣ ಅಂತ ಬಂದಿದ್ದೀನಿ. ಸೊ ನೀರು ಕಟ್ಕೊಂಡ್ಬಿಟ್ಟು ಮತ್ತೆ ಮನೆ ಕಡೆ ಹೋಗ್ಬೇಕಷ್ಟೆ. ನಿನ್ನೇನು ಕೆಲಸ ಮಾಡಿದ್ನಿ ಇವತ್ತು ಅದೇ ಕೆಲಸ ಸೇಮ್. ಸೊ ಫೈನಲಿ ಇವತ್ತಿಗೆ ಹಿಂಗಿದೆ ಫ್ಲ್ಯಾಟ್. ಜಸ್ಟ್ ಇನ್ನು 20 to 30 days ಅಷ್ಟೇ, ಒಂದು ತಿಂಗಳು ಕಷ್ಟಪಟ್ಟರೆ ಇದರಲ್ಲಿ ಮುಗೀತು. ಗುರು ಈ ಮಳೆ ಬೇಕಾದಾಗಂತೂ ಬರಲ್ಲ, ಬೇಡವಾದಾಗ ನೋಡ್ರಿ ಬರೋದು. ಇವಾಗ ತಾನೇ ನೀರು ಕಟ್ಟಿದ್ದೀವಿ, ಇವಾಗ ಬರ್ತೈತೆ ಮಳೆ. ಇಷ್ಟು ತನಕ ಬಿಟ್ಟು ನೋಡಿ. ಗುರು ಇವಾಗ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಮನೆ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪನ ಕಾಯ್ತಾ ಇದ್ದೀನಿ. ಸೊ ಗಾಡಿ ಬಂದ ತಕ್ಷಣ ಹತ್ಕೊಂಡು ಹೋಗ್ತಿರೋದಯ್ಯ. ಸೊ ಗಾಡಿ ಇದೇ ರೂಟಲ್ಲಿ ಬರುತ್ತೆ, ಬಟ್ ಕಾಯ್ತಾ ಇದ್ದೀನಿ ಯಾವಾಗ ಬರುತ್ತೋ ಗೊತ್ತಿಲ್ಲ. ಬಂದ ತಕ್ಷಣ ಹತ್ಕೊಂಡ್ಬಿಟ್ಟು ಸೀದಾ ಮನೆ ಕಡೆ ಹೋಗ್ಬೇಕು. ಇನ್ನೊಂದೇನಪ್ಪ ಅಂತಂದರೆ ಮನೆಗೆ ಹೋಗ್ಬಿಟ್ಟು ನಾವು ಇವಾಗ ಅದು ಒಂದು ಸ್ವಲ್ಪ ದೃಷ್ಟಿಗೊಂಬೆನ ರೆಡಿ ಮಾಡಬೇಕಂತೆ. ದೃಷ್ಟಿಗೊಂಬೆನ ರೆಡಿ ಮಾಡೋಣ. ಹಾಗೆ ಯಾವ ರೀತಿ ರೆಡಿ ಮಾಡ್ತೀನಿ ಅಂತ ಇದರಲ್ಲಿ ತಿಳಿಸ್ತೀನಿ. ಸೊ ಲೆಟ್ಸ್ ಗೋ ಟು ಹೋಮ್. ಏನು ಗೊತ್ತಾ, ಇಷ್ಟೊತ್ತವರೆಗೂ ಈ ಗಾಡಿ ಕೀ ನನ್ನ ಹತ್ರನೇ ಐತೆ. ನಮ್ಮ ಅಪ್ಪ ಬರೋದಂತ ನಾನು ಕಾಯ್ಕೊಂಡು ಇಲ್ಲೇ ಇದ್ದೀನಿ.
ಬಟ್ ಏನಪ್ಪ ಅಂತಂದರೆ ಗಾಡಿ ಕೀ ಅಲ್ಲ ನಮ್ಮ ಅಪ್ಪ ಹುಡುಕ್ತಿದ್ರೆ ನಾನು ಇಲ್ಲಿ ಗಾಡಿ ಕೀ ಹಿಡ್ಕೊಂಡು ಇವಾಗ ಸೀದಾ ಅಲ್ಲಿ ಹೋಗ್ತಾ ಇದ್ದೀನಿ ಅಲ್ಲಿಗೆ. ಸೊ ಇವಾಗ ಹೋಗ್ಬಿಟ್ಟು ಗಾಡಿ ತಗೊಂಡ್ಬಿಟ್ಟು ಮನೆ ಕಡೆ ಹೋಗೋಣ. ಮನೆ ಕಡೆ ಹೋಗ್ಬಿಟ್ಟು ಏನು ನಾನು ಹೇಳಿದ್ನಲ್ಲ ಯಾವುದದು ದೃಷ್ಟಿಗೊಂಬೆ, ಸೊ ಅದನ್ನ ಸ್ಟಾರ್ಟ್ ಮಾಡೋಣ. ಸೊ ಹಾಗಾದ್ರೆ ಹೋಗೋಣವಾ, ಬನ್ನಿ ಹೋಗೋಣ. ಗುರಿ ಹೋಗಿ ನಾನು ಮನೆ ಕಡೆ ಬಂದಿದ್ದೀನಿ ನೋಡಿ. ಗುರು ನಾನು ಹೇಳಿದ್ನಲ್ಲ ಏನಪ್ಪ ಅಂತಂತಂದರೆ ದೃಷ್ಟಿಗೊಂಬೆ ಮಾಡ್ಬೇಕಂತ ಹೇಳ್ಬಿಟ್ಟು. ಸೊ ಇವಾಗ ದೃಷ್ಟಿಗೊಂಬೆ ಮಾಡ್ಬೇಕಂತ ಹೇಳ್ಬಿಟ್ಟು ಒಂದು ಶರ್ಟು ಮತ್ತು ಒಂದು ಪ್ಯಾಂಟ್ ತೊಗೊಂಡಿದ್ದೀನಿ. ಸೊ ಇವಾಗ ಇಷ್ಟು ವೇಸ್ಟ್ ಕಾಟನ್ ಅಂದರೆ ವೇಸ್ಟ್, ಇವಾಗ ರಾಟೆ ಮನೇಲಿ ವೇಸ್ಟ್ ಉಳಿದಿರುತ್ತಲ್ಲ ಬಟ್ಟೆ ವೇಸ್ಟ್, ಅದನ್ನು ತಗೊಂಡ್ಬಿಟ್ಟು ಇವಾಗ ಇದರಲ್ಲಿ ಹಾಕಬೇಕು. ಸೊ ಹಾಗಾದರೆ ಹೆಂಗೆ ಹಾಕ್ತಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ. ಗುರು ಫಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಈ ಥರ ಬಟನ್ಸ್ ಎಲ್ಲ ಹಾಕ್ಕೊಂಡ್ಬಿಟ್ಟು ಬಟನ್ ಎಲ್ಲ ಹಾಕಾದ್ಮೇಲೆ ಒಂದು ಕಡೆಯಿಂದ ಈ ವೇಸ್ಟ್ನ ತುಂಬ್ಕೊಂಬರ್ಬೇಕು ಈ ಥರ. ಇಷ್ಟು ವೇಸ್ಟ್ ಆಗಲ್ಲ ಗುರು, ಇನ್ನೊಂದು ಸ್ವಲ್ಪ ವೇಸ್ಟ್ ಬೇಕು. ಸೊ ಇಷ್ಟಾಗಿದೆ. ಕೈ ಎರಡು ಬಂದು ಒಂದು ಸ್ವಲ್ಪ ಚೆಸ್ಟ್ ಬಂದೈತೆ ಅಷ್ಟೇ ಇವತ್ತು. ಸೊ ಇನ್ನಿರ್ತಕ್ಕಂಥ ವೀಡಿಯೋನ ನಾಳೆ ಮಾಡ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ಸ್ವಲ್ಪ ಜಾಸ್ತಿ ಇಷ್ಟ ಆಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಬ್ಸ್ಕ್ರೈಬಿಂದ ನಾನು ಉಳಿಯುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಾಳೆ ವ್ಲಾಗಲ್ಲಿ. ಬಾಯ್ ಬಾಯ್.